ಅಂಟಾರ್ಕ್ಟಿಕಾದಿಂದ ದುಬೈಗೆ ಐಸ್ಬರ್ಗ್ ಕುಡಿಯುವ ನೀರಿಗಾಗಿ ಯುಎಇ ವಿಚಿತ್ರ ಸಾಹಸ. ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅದೇನಪ್ಪ ಅಂದ್ರೆ ಯುಎಇ ಅಂಟಾರ್ಕ್ಟಿಕಾದಿಂದ ಬೃಹತ್ ಮಂಜುಗಡ್ಡೆಯನ್ನ ಸಮುದ್ರದ ಮೂಲಕ ಎಳೆದುಕೊಂಡು ಬರಲು ತಯಾರಿ ನಡೆಸ್ತಾ ಇದೆ ಅನ್ನೋದು. ಕೇಳೋಕೆ ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕತೆ ತರ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ನಿಜಕ್ಕೂ ದುಬೈನ ಅಬ್ಬರದ ಯೋಜನೆಯ ಒಂದು ಭಾಗ. ದುಬೈ ಅಂದ್ರೆ ನಮಗೆ ತಕ್ಷಣ ನೆನಪಾಗೋದು ಅಲ್ಲಿನ ಎತ್ತರದ ಬಿಲ್ಡಿಂಗ್ಗಳು, ಐಷಾರಾಮಿ ಕಾರುಗಳು ಮತ್ತು ಮರುಭೂಮಿ. ಆದ್ರೆ ಈ ಮರುಭೂಮಿಯ ನಾಡಿಗೆ ಈಗ ದೊಡ್ಡದಾಗಿ ಕಾಡ್ತಾ ಇರೋ ಸಮಸ್ಯೆ ಅಂದ್ರೆ ಅದು ಕುಡಿಯುವ ನೀರಿನ ಸಮಸ್ಯೆ. ಆ ಸಮಸ್ಯೆಯನ್ನ ನೀಗಿಸಲು ದುಬೈ ದೊರೆಗಳು ಈಗ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಅಂಟಾರ್ಕ್ಟಿಕಾದ ಮೇಲೆ ಕಣ್ಣು ಹಾಕಿದ್ದಾರೆ. ಬನ್ನಿ, ಈ ವಿಚಿತ್ರ ಯೋಜನೆ ಏನು, ಅದು ಹೇಗೆ ಸಾಧ್ಯ, ಇದರಿಂದ ಜನರಿಗೆ ಏನು ಲಾಭ ಅನ್ನೋದನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ದುಬೈ ಮೂಲದ ಕಂಪನಿಯೊಂದು ಅಂಟಾರ್ಕ್ಟಿಕಾದಿಂದ ಒಂದು ಬೃಹತ್ ಐಸ್ಬರ್ಗ್ ಅನ್ನ ಸುಮಾರು 9,500 ಕಿಲೋಮೀಟರ್ ದೂರದ ಯುಎಇ ಸಮುದ್ರ ತೀರಕ್ಕೆ ಎಳೆದುಕೊಂಡು ಬರಲು ಪ್ಲಾನ್ ಮಾಡಿದೆ. ಈ ಐಸ್ಬರ್ಗ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಇದು ಇಡೀ ದುಬೈ ನಗರದಷ್ಟೇ ವಿಸ್ತಾರವಾಗಿದೆಯಂತೆ. ಊಹಿಸಿಕೊಳ್ಳಿ, ಸಮುದ್ರದ ಮಧ್ಯ ಒಂದು ದೊಡ್ಡ ನಗರದ ಗಾತ್ರದ ಮಂಜುಗಡ್ಡೆ ತೇಲುತ್ತಾ ಬಂದ್ರೆ ಹೇಗಿರುತ್ತೆ. ಈ ಐಸ್ಬರ್ಗ್ ಅನ್ನ ಎಳೆದುಕೊಂಡು ಬರಲು ದೊಡ್ಡ ಹಡಗುಗಳನ್ನೇ ಬಳಸಲಾಗುತ್ತೆ. ಸುಮಾರು 10 ತಿಂಗಳ ಕಾಲ ಸಮುದ್ರದಲ್ಲಿ ಸತತವಾಗಿ ಪ್ರಯಾಣ ಮಾಡಿ ಈ ಮಂಜಿನ ಪರ್ವತವನ್ನ ಯುಎಇ ತೀರಕ್ಕೆ ತಲುಪಿಸುವುದು ಕಂಪನಿಯ ಉದ್ದೇಶ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಮಳೆ ತುಂಬಾ ಕಡಿಮೆ. ಅಲ್ಲಿ ಕುಡಿಯುವ ನೀರಿಗಾಗಿ ಸಮುದ್ರದ ನೀರನ್ನೇ ಶುದ್ಧೀಕರಿಸಲಾಗುತ್ತೆ, ಅಂದ್ರೆ ಡೆಸಿಲೇಷನ್ ಮಾಡಲಾಗುತ್ತೆ. ಆದ್ರೆ ಈ ಪ್ರಕ್ರಿಯೆ ತುಂಬಾ ದುಬಾರಿ ಮತ್ತು ಪರಿಸರಕ್ಕೂ ಅಷ್ಟೊಂದು ಒಳ್ಳೆಯದಲ್ಲ. ಮಳೆ ಇಲ್ಲದ ಕಾರಣ ಅಂತರ್ಜಲ ಕೂಡ ಅಲ್ಲಿ ಬತ್ತಿ ಹೋಗುತ್ತಿದೆ. ಈ ಸಮಯದಲ್ಲಿ ಅವರಿಗೆ ಕಾಣಿಸಿದ್ದು ಅಂಟಾರ್ಕ್ಟಿಕಾದಿಂದ ಶುದ್ಧ ನೀರು. ಈ ಐಸ್ಬರ್ಗ್ಗಳು ಸಾವಿರಾರು ವರ್ಷಗಳ ಹಿಂದೆ ಮಂಜುಗಡ್ಡೆಯಾಗಿ ಮಾರ್ಪಟ್ಟ ಶುದ್ಧ ನೀರಾಗಿದೆ. ಒಂದು ಅಂದಾಜಿನ ಪ್ರಕಾರ ಈ ಒಂದು ಐಸ್ಬರ್ಗ್ನಲ್ಲಿರುವ ನೀರು ಸುಮಾರು 10 ಲಕ್ಷ ಜನರಿಗೆ ಮುಂದಿನ 5 ವರ್ಷಗಳ ಕಾಲ ಕುಡಿಯುವ ನೀರನ್ನ ಒದಗಿಸಬಲ್ಲದು. ಅಷ್ಟೇ ಅಲ್ಲ, ದುಬೈ ದೊರೆಗಳ ಚಿಂತನೆಯಂತೆ ಇಂತಹ ದೊಡ್ಡ ದೊಡ್ಡ ಐಸ್ಬರ್ಗ್ಗಳನ್ನ ತಂದ್ರೆ ಸಾವಿರಾರು ವರ್ಷಗಳ ಕಾಲ ನೀರಿನ ಸಮಸ್ಯೆಯೇ ಬಾರದಂತೆ ತಡೆಯಬಹುದು ಎಂಬ ಆಸೆಯೂ ಕೂಡ ಅವರಿಗಿದೆ. ಇದು ನಿಜಕ್ಕೂ ಸವಾಲಿನ ಕೆಲಸ. ಸುಮಾರು 9,000 ಕಿಲೋಮೀಟರ್ ದೂರ ಅಂದ್ರೆ ಸುಮ್ಮನೆ ಅಲ್ಲ. ಸಮುದ್ರದ ಅಲೆಗಳು, ಹವಾಮಾನದ ವೈಪರೀತ್ಯ ಇವೆಲ್ಲವನ್ನ ಮೆಟ್ಟಿ ನಿಲ್ಲಬೇಕು. ಮಂಜುಗಡ್ಡೆಯನ್ನ ಹಡಗುಗಳಿಗೆ ಕಟ್ಟಿ ನಿಧಾನವಾಗಿ ಎಳೆದುಕೊಂಡು ಬರಬೇಕು. ಇಲ್ಲಿರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಕರಗುವಿಕೆ. ಅಂಟಾರ್ಕ್ಟಿಕಾ ತುಂಬಾ ತಣ್ಣಗಿರೋ ಜಾಗ. ಅಲ್ಲಿಂದ ಈ ಮಂಜುಗಡ್ಡೆ ಸಮಭಾಜಕ ವೃತ್ತದ ಕಡೆಗೆ ಅಂದ್ರೆ ಬಿಸಿಲು ಜಾಸ್ತಿ ಇರೋ ಯುಎಇ ಕಡೆಗೆ ಬರುವಾಗ ಅರ್ಧಕ್ಕರ್ಧ ಕರಗಿ ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಈ ಮಂಜುಗಡ್ಡೆಗೆ ವಿಶೇಷವಾದ ಕವಚಗಳನ್ನ ಹಾಕಲು ಯೋಚಿಸ್ತಾ ಇದ್ದಾರೆ. ಇದರಿಂದ ಶಾಖದಿಂದ ಮಂಜುಗಡ್ಡೆಗೆ ಕರಗೋದು ತುಂಬಾ ಕಡಿಮೆಯಾಗುತ್ತೆ. ಒಟ್ಟಿನಲ್ಲೇ ಹೇಳಬೇಕಂದ್ರೆ ನೀರು ಮನುಷ್ಯನ ಅತಿ ದೊಡ್ಡ ಅವಶ್ಯಕತೆ. ಆ ನೀರಿಗಾಗಿ ಮನುಷ್ಯ ಎಂತಹ ಸಾಹಸಕ್ಕೂ ಸೈ ಎನ್ನುತ್ತಿದ್ದಾನೆ. ದುಬೈನ ಈ ಐಸ್ಬರ್ಗ್ ಯೋಜನೆ ಒಂದು ಸಾಹಸವೋ ಅಥವಾ ಅತಿ ಆಸೆಯೋ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಒಂದು ವೇಳೆ ಇದು ಯಶಸ್ವಿಯಾದ್ರೆ ಮುಂದಿನ ದಿನಗಳಲ್ಲಿ ನಾವು ಸಮುದ್ರದಲ್ಲಿ ಮಂಜುಗಡ್ಡೆಯ ಪಕ್ಕದಲ್ಲೇ ಕೂತು ಕಾಫಿ ಕುಡಿಯುವ ದಿನಗಳು ಬಂದರೂ ಬರಬಹುದು. ದುಬೈ ದೊರೆಗಳ ಈ ದೂರದೃಷ್ಟಿ ಮತ್ತು ನೀರಿನ ಸಂರಕ್ಷಣೆಯ ಬಗ್ಗೆ ಅವರಿಗೆ ಇರುವ ಕಾಳಜಿ ನಿಜಕ್ಕೂ ಮೆಚ್ಚುವಂತದ್ದು. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಹಾಗೆ ಒಂದು ಐಸ್ಬರ್ಗ್ ತಂದ್ರೆ ಇಡೀ ದೇಶಕ್ಕೆ ನೀರು ಅನ್ನೋದು ಅವರ ಪ್ಲಾನ್. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನಾವೆಲ್ಲ ಕಾದು ನೋಡೋಣ.